ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹನಿಮೂನ್ಗೆಲ್ಲೂ ಹೋಗಿಲ್ವಾ? ಯಾಕೆ ಹೋಗಿಲ್ಲ ಅದನ್ನ ಹೇಳ್ತಾನೆ ಕೇಳೆ. ಎಡ್ಕಲ್ ಗುಡ್ಡದ ಮ್ಯಾಲ ಹೋಗಿದ್ವಿ. ಊಟ ಕಟ್ಕೊಂಡು ಉಣ್ಕಲ್ ಕೆರಿಗೆ ಹೋಗಿದ್ವಿ. ಉಳ್ಕಲ್ ಸಿದ್ದಾರೋಡ್ ಅಜ್ಜನ್ ಜಾತ್ರಾಗ ಪುಗ್ಗ ಕೊಡ್ಸಿದ್ರು. ಎಲ್ಲಮ್ಮನ್ ಜಾತ್ರಾಗ ಪಿಪಿ ಕೊಡ್ಸಿದ್ರು. ನುಗ್ಗಿಕೇರಿ ಹನುಮಪ್ಪಗೂ ಹೋಗಿದ್ವಿ. ಅಯ್ಯಯ್ಯೋ, ಅಲ್ಲಿ ಹೋಗಿ ಗಿರಿಮಿಟ್ಟು ಚಾ ಮಿರ್ಚಿ ಬಜ್ಜಿ ತಿಂದಿದ್ವಿ. ಹೌದು. ಆಮೇಲೆ ರೀ ಮಾಲಿನಿ, ಬಾಯಿ ಮುಚ್ಕೊಂಡ್ ತೆಪ್ಪಗಿರ್ತೀರಾ? ನನಗೆ ಇದನ್ನೆಲ್ಲ ಕೇಳಕ್ ಆಗ್ತಿಲ್ಲ, ಹೊಟ್ಟೆ ಉರಿತಿದೆ. ನೋಡ್ರಿ ನಾ ಕರೆ ಹೇಳಿದ ಕೂಡಲೇ ಇವ್ರಿಗೆ ಹೊಟ್ಟೆ ಉರಿಯಾಕತ್ತೈತಿ, ನನಗ್ ಹೊಟ್ಟೆ ಬರಾಕತ್ತೈತಿ. ಮುಗಿತಾ? ನಾನ್ ಮಾತಾಡ್ಲಾ? ಬಾಯಿ ಮುಚ್ಕೊಂಡು ಮನೆಯಿಂದ ಹೋಗ್ತಾ ಇದ್ದೆ ಸರಿ. ಅಕ್ಕ ಬರೋಬ್ಬರ್ ಕೇಳ್ತೇನಿ ನಿನ್ನ ಪುಕ್ಕ. ನನಗೇನ್ ಹೊರಗ್ ಹೋಗಂತಿ? ನೋಡ, ನೀ ನನಗ್ ಹಿಂಗ ಹಗಲೆಲ್ಲ ಬೈದಿ ಅಂತಂದ್ರ ಬಾಯ್ ಬಡ್ಕೊಂಡು ಊರ್ ಮಂದಿನೆಲ್ಲ ಸೇರಿಸ್ತೇನಿ. ಕೋರ್ಟಿಗೆ ಹೋಗ್ತೇನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನಿ, ಜೈಲ್ನಾಗ ಇರೋ ಹಂಗ್ ಮಾಡ್ತೇನಿ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ಅದೇನ್ ಕಂಪ್ಲೇಂಟ್ ಕೊಡ್ತೀಯ ನಾನು ನೋಡ್ತೀನಿ. ಮನೆಯಿಂದ ಹೋಗ್ತಾ ಇಲ್ವಾ? ಈ ಪಲ್ಲವಿ ಕತೆ ಏನಪ್ಪ ಮಾಡೋದು? ಯಾಕಪ್ಪ ಇವಳು ಫೋನ್ ಮಾಡ್ತಿದ್ದಾಳೆ? ಹಲೋ, ಹೇಳಮ್ಮಿ ಫುಲ್ ರೇಸು. ಅವಳು ಬಂದಿಲ್ಲ ತಾನೆ? ಬರಲ್ಲ ಅವಳು ಬರಲ್ಲ ಅಂತ ನಂಗೆ ಗೊತ್ತು. ಒಂದು ಮಾತು ತಿಳ್ಕೊಮ್ಮಿ, ಅವಳೇನಾದ್ರೂ ಮನೆಗೆ ಬಂದ್ರೆ ಅವಳನ್ನ ಮನೆಗೆ ಸೇರ್ಸ್ಕೊಳಕ್ ಹೋಗ್ಬೇಡ. ರೀ, ಎಲ್ರಿ ಇದ್ದೀರಾ ನೀವು? ನೀವೆಲ್ಲ ಇರೋ ತಕ್ಷಣ ಮನೆಗೆ ಬರ್ಬೇಕು. ಯಾಕಮ್ಮಿ ಫುಲ್ ರೇಸು? ನಾನು ಮನೆ ಬಿಟ್ಟು ಬಂದ್ಮೇಲೆ ನಿನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದ್ಯಾ? ಆಯ್ತಾಯ್ತು, ನನಗೀಗ ಬರಕ್ಕಾಗಲ್ಲ. ಅಲ್ಲಿ ತನಕ ಒಂದು ಉಮ್ಮ ಇಟ್ಕೊಂಡಿರು. ನಿಮ್ಮ ಕಷ್ಟ ಬೆಂಕಿ ಅಕ್ಕ. ನಿಮ್ ಎರಡನೇ ಹೆಂಡತಿ ಲಗೇಜ್ ಸಮೇತ ಬಂದು ಮನೆಗೆ ಸೇರ್ಕೊಂಡಿದ್ದಾಳೆ. ಅವಳಿಗೆ ಬೆಡ್ರೂಮ್ ಬಿಟ್ಕೊಡ್ಬೇಕಂತೆ. ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ ಕಾಲ. ಮಿಂಚುನ ಇವಳು ಯಾಕಪ್ಪ ಫೋನ್ ಮಾಡ್ತಿದ್ದಾಳೆ? ಇವಳಿಗೂ ವಿಷಯ ಗೊತ್ತಾಗೋಯ್ತಾ? ಹಲೋ ಮಿಂಚು, ನೋಡಮ್ಮ, ನಾನಂತ ತಪ್ಪು ಮಾಡಿಲ್ಲ. ಅದೇನ್ ಗೊತ್ತಾ, ಯಾರೋ ಬೇಕು ಅಂತ ಈ ತರ ಪ್ಲಾನ್ ಮಾಡಿ ನನ್ನ ಸಿಕ್ಸ್ ಆಗ್ತಿದ್ದಾರೆ. ಅಣ್ಣ, ಏನಾಯ್ತು? ನೀನೇನ್ ಮಾಡ್ದೆ? ಅಂದ್ರೆ ಇವಳಿಗೆ ಈ ವಿಷಯನೇ ಗೊತ್ತಿಲ್ವಾ? ಹೇಳಮ್ಮ ಮಿಂಚು, ಹೇಗಿದೀಯಾ? ಈಗಲೂ 3 ಮೂಟೆ ಮಟನ್ ತಿಂತಿದ್ಯಾ? ಚೆನ್ನಾಗಿದ್ಯಾ? ಅವತ್ ನೀನ್ ಮನೆಗ್ ಬಂದಿದ್ದೀಯಂತೆ, ನಾನ್ ಇರ್ಲಿಲ್ಲಮ್ಮ. ಆಮೇಲೆ ನಿನಗ್ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆಗ್ಲೇ ಇಲ್ಲ, ಮರ್ತೋಯ್ತು. ಅಯ್ಯೋ, ಅಷ್ಟೇನಾ? ಅದೆಲ್ಲ ಬಿಡು. ನೀನೇ ಆಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಯಾಕೆ? ಯಾಕಂದ್ರೆ 150 ಟೆನ್ಷನ್, 2 ಕೋಟಿ ಸಾಲ ಮಾಡಿದೀನಿ. ಕೊಡ್ತೀಯಾ? ಏನಣ್ಣ ಹಿಂಗ್ ಹೇಳ್ತಾ ಇದ್ಯಾ? ಕೆದ್ರ ಮೊಳೆ ಸ್ವಾಮಿ, ನಾನು ಹಾಗೆ ಹೇಳ್ತೀನಿ ಅನ್ಕೊಂಡಿಯಾ? ಇಲ್ಲ, ನಾನು 2 ಕೋಟಿ ಸಾಲ ಮಾಡಿಲ್ಲ, 2 ಮದುವೆ ಆಗಿದ್ದೀನಿ ಅಂತ ಗುಲ್ಲೆಬ್ಸಿದ್ದಾರೆ. ಏನು 2 ಮದ್ವೆನಾ? ಹಾಗಂತ ಯಾರು ಹೇಳಿದ್ದು? ನಿನ್ ಹೆಂಡತಿನಾ? ನಿನ್ ಹೆಂಡತಿನೇ ಹೇಳಿರ್ತಾಳೆ ಬಿಡು. ಅಣ್ಣ, ನೀನೇನಾದ್ರೂ ಹೇಳೋ, ನಿನ್ ಹೆಂಡತಿ ಸ್ವಲ್ಪ ಘಾಟಿನೇ ಬಿಡೋಣ. ಹೌದಮ್ಮ, ಅವಳೇ ಒಂದು ಘಾಟಿ ಅನ್ಕೊಂಡ್ರೆ ಇನ್ನೊಂದು ಘಾಟಿ ಮೆಣಸಿನ್ಕಾಯಿ ಬಂದ್ ಸೇರ್ಕೊಂಡಿದೆ. ಏನು ಘಾಟ್ ಮೆಣಸಿನ್ಕಾಯಿನ? ಅಣ್ಣ, ಅದೇನಾಯ್ತು ಅಂತ ಸ್ವಲ್ಪ ಬಿಡ್ಸ ಹೇಳೋ. ಏನ್ರಿ ನೀವು ಸೌತ್ ನಾರ್ತ್ ಅನ್ಕೊಂಡು? ಯಾರಮ್ಮ ನೀನು? ನನ್ನ ಹೆಸರು ಪಲ್ಲವಿ ಅಂತ, ಬೋರೇಗೌಡ್ರ ಹೆಂಡತಿ. ಅವಳು ಯಾರೋ ಪಲ್ಲವಿ ಅಂತ ಮನೆಗ್ ಬಂದಿದ್ಲು. ಅವಳು ನಿಮ್ ಹೆಂಡತಿ ಅಂತೆ. ಆದಷ್ಟು ಬೇಗ ಬೋರೇಗೌಡ್ರಿಗೆ ಹೇಳಿ ನನ್ನ ಕರ್ಕೊಂಬಂದಿ ಮನೇಲಿ ಇಟ್ಕೊಳಕ್ಕೆ ಅಂತ. ನನಗೆ ಆವಾಜ್ ಹಾಕಿ ಹೋಗ್ತಾಳೆ. ಪ್ರೂಫ್ ಬೇಕಾ? ಹೌದು, ನನ್ ಹಟ್ಟಿ ನೋಡ, ನನಗೀಗ 3 ತಿಂಗಳು. ಏನಣ್ಣ, ಈ ಸಮುದ್ರ ಅಲೆಗಳು ಒಂದ್ರ ಮೇಲೊಂದು ಬರೋಂಗೆ ನಿನ್ ಲೈಫ್ ಅಲ್ಲಿ ಸಮಸ್ಯೆಗಳು ಒಂದ್ರ ಮೇಲೊಂದು ಬರ್ತಾನೆ ಇದೆಯಲ್ಲಣ್ಣ. ಹೌದಮ್ಮ ತಂಗ್ಯವ್ವ, ಅದೇ ನನಗ್ ಗೊತ್ತಾಗ್ತಿಲ್ಲ. ನನ್ನ ಜೀವನದಲ್ಲಿ ತೊಂದರೆಗಳು ಬರ್ತಿದಾವೋ ಅಥವಾ ನಾನೇ ತೊಂದರೆಗಳ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಅಣ್ಣ, ನೀನೇನು ತಲೆ ಕೆಡ್ಸ್ಕೋಬೇಡ, ಧೈರ್ಯವಾಗಿ ಮನೆಗೆ ಹೋಗು. ಅದೆಂತ ಸಮಸ್ಯೆ ಬಂದ್ರು ನಾನ್ ಸರಿ ಮಾಡ್ತೀನಿ. ಹೌದು ತಂಗ್ಯವ್ವ, ಇವಾಗ ನೀನು ಮಾತು ನಂಬ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀನೇ ಬಂದು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಹಾಗೇನಾದ್ರೂ ನೀ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ
ಬನ್ನೂರಿಂದ ಒಂದು ಬಲ್ತೋಗಿರೋ ಕುರಿನ ತಂದು ಅದ್ರ ಕಾಲಿಂದ ತಲೆವರೆಗೂ ಮಟನ್ ಮಾಡಿಸಿ ಎಲ್ಲಾನು ನಿನ್ಗೊಬ್ಳಿಗೆ ತಿನ್ನಿಸ್ತೀನಿ. ಅಣ್ಣ ನೀನ್ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡ. ಈ ನಿನ್ ತಂಗಿಗೆ ಪ್ರೀತಿಯಿಂದ ಒಂದ್ ಪ್ಲೇಟ್ ಸೇವ್ ಪುರಿ ಕೊಡ್ಸು, ಅಷ್ಟು ಸಾಕು. ಆಹಾಹಾ, ನಿನ್ನ ದೇಹದ ಆಕಾರಕ್ಕೆ ಸೇವ್ ಪುರಿ ಯಾವ ಲೆಕ್ಕದಲ್ಲಾಗುತ್ತಮ್ಮ? ಅಲ್ಲ, ನೀ ನನ್ನನ್ನ ಸೇವ್ ಮಾಡಿದ್ರೆ ನಾನ್ ನಿನಗೆ ಸೇವ್ ಪುರಿ ತಿನ್ನಿಸ್ತೀನಿ ಎಂದೆ. ಸರಿ ಆಯ್ತಣ್ಣ. ಆಯ್ತು ತಂಗ್ಯವ್ವ, ನಿನ್ನ ಆನೆ ಗಾತ್ರದ ಕಾಲನ್ನ ಎತ್ತಿ ಎತ್ತಿ ಇಡ್ತಾ ಬೇಗ ನನ್ನ ಮನೆಗ್ ಬಾರವ್ವ. ಮಾದಪ್ಪ, ನೀನೇ ನನ್ ಕಾಪಾಡ್ಬೇಕಪ್ಪ. ಪಲ್ಲವಿ, ನನ್ನ ಬೋರೇಗೌಡ್ರಿಗೆನೆ ಚಳಿ ಜ್ವರ ಬರ್ಸಿದ್ಯಲ್ಲ, ಅವ್ರ ತಂಗಿ ನಾನು. ನಿನಗ್ ಬುದ್ಧಿ ಕಲ್ಸಿಲ್ಲ ಅಂದ್ರೆ ನನ್ನ ಹೆಸರು ಮಿಂಚುನೇ ಅಲ್ಲ.